ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತು ಆಚಾರ್ಯ ಪ್ರಶಾಂತ್ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವ್ರದ್ದು ಹಿಂದಿ ಚಾನಲ್ ಇದೆ, ಆಚಾರ್ಯ ಪ್ರಶಾಂತ್ ಅಂತ. 5,07,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರಿಗೆ. ಆಶ್ಚರ್ಯ ಆಗಿರ್ಬೋದಲ್ಲ. ಇದು ಯಾವುದೇ ಮನೋರಂಜನೆ ಅಥವಾ ಹಾಸ್ಯದ ಚಾನಲ್ ಅಲ್ಲ. ಇದು ಶುದ್ಧ ವೇದಾಂತ, ಉಪನಿಷತ್ ಬಗ್ಗೆ, ಅದ್ವೈತದ ಬಗ್ಗೆ ಹೇಳೋಂಥ ಒಂದು ಚಾನಲ್ಲು. ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಊರು ಆಗ್ರಾ, ಅಲ್ಲಿ ಜನಿಸ್ತಾರೆ. ಇವರ ಎಜುಕೇಷನ್ನು IIT, IIM ಮತ್ತು UPSC. ಭಾರತೀಯ ನಾಗರಿಕ ಸೇವೆಯಲ್ಲಿ ಕೆಲ ಕಾಲ ಸೇವೆ ಸಲ್ಲಿಸಿ ಅವರು ರಾಜೀನಾಮೆ ಕೊಟ್ಟು ಅವರು ಈ ಅದ್ವೈತ ಫೌಂಡೇಶನ್ ಅಂತ ಅದನ್ನು ಸ್ಥಾಪನೆ ಮಾಡ್ತಾರೆ. ಇವರು ಒಬ್ಬ ಆಥರ್, ಬೆಸ್ಟ್ ಆಥರ್. ಪ್ರಕೃತಿ, ಸ್ತ್ರೀ, ಸಂತವಾಣಿ ಇದೇ ಥರ 100 ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭಾಳಷ್ಟು ಬೆಸ್ಟ್ ಸೆಲ್ಲರ್ಸ್ ಅಂತ ಪ್ರಶಸ್ತಿ ಬಂದಿರ್ತದೆ. ಇವರು ಪರಿಸರ ಸಂರಕ್ಷಣೆ, ಸ್ತ್ರೀ ಶಿಕ್ಷಣ ಮತ್ತು ಸಬಲೀಕರಣದ ವಿಷಯದಲ್ಲಿ ತುಂಬ ಮಾತಾಡಿದ್ದಾರೆ. ಅದೇ ರೀತಿ ಇವರು ಭಗವದ್ಗೀತೆ, ಅಷ್ಟವಕ್ರ ಗೀತೆ, ಬುದ್ಧಿಸಮ್, ಸಂತವಾಣಿ ಬಗ್ಗೆ ಆನ್ಲೈನ್ ಕೋರ್ಸನ್ನು ಆರಂಭಿಸಿರ್ತಾರೆ. ಅದರಲ್ಲಿ ಆಲ್ರೆಡಿ ಈಗ 30,000 ಜನ ಆನ್ಲೈನಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಇವರು ಸರಿಸುಮಾರು 6,000 ವಿಡಿಯೋಗಳನ್ನು ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ಸಂಸ್ಥೆಯಿಂದ ಹೊರತಂದಿದ್ದಾರೆ. 6,000 ವಿಡಿಯೋಗಳಿದೆ. ಸಂಸಾರಿಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಧ್ಯಾತ್ಮ ಜ್ಞಾನದಲ್ಲಿ ಇದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಏನು ನಮ್ಮ ಲೌಕಿಕರು ಏನಿರ್ತಾರೆ ಸಂಸಾರಿಗಳು, ಅವರೆಲ್ಲ ಪ್ರಶ್ನೆಗಳಿಗೂ ಅವರು ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಉತ್ತರನೂ ಕೊಟ್ಟಿದ್ದಾರೆ. ಈ ಪ್ರಪಂಚ ಎಲ್ಲಿಂದ ಬಂದಿದೆ ಎನ್ನುವುದು ಪ್ರಶ್ನೆ ತಪ್ಪು. ಅದು ಪ್ರಕೃತಿಯ ನಿಯಮದಿಂದ ಆಗಿದೆ. ಪ್ರಪಂಚದ ಎಲ್ಲ ಮನುಷ್ಯರು ಒಂದೇ, ಅಂದರೆ ಮಾಡೆಲ್ ಅಷ್ಟೇ ಚೇಂಜ್, ಎಲ್ಲ ಒಂದೇ. ಮನುಷ್ಯ ಮರಳಿನ ಮನೆ ಕಟ್ಟುತ್ತಾನೆ. ಅದರ ಅರ್ಥ ಮನುಷ್ಯ ಕಾಲ್ಪನಿಕ ಜೀವಿ, ಕಲ್ಪನೆಯಲ್ಲಿ ಜೀವನ ಮಾಡ್ತಾನೆ. ಸಂಸಾರ ಎನ್ನುವುದು ಮನುಷ್ಯನ ಮನಸ್ಸಿನ ವಿಸ್ತಾರ. ಇಲ್ಲಿ ಸಂಸಾರ ಅನ್ನೋದು 2 ಥರ. ಒಂದು ನಾವು ನಾರ್ಮಲ್ಲಾಗಿ ಹೇಳುವಂಥದ್ದು ಗಂಡ ಹೆಂಡತಿ ಮಕ್ಕಳು, ಸಂಸಾರ ಅಂತ ಹೇಳ್ತೇವೆ. ಆಧ್ಯಾತ್ಮದಲ್ಲಿ ಸಂಸಾರ ಅಂದರೆ ಪ್ರಕೃತಿ, ಪಶು ಪಕ್ಷಿ, ಮೀನು, ಮಾನವ, ಗಿಡ ಮರ ಎಲ್ಲವೂ ಕೂಡ ಅದಕ್ಕೆ ಸಂಸಾರ ಅಂತ ಹೇಳ್ತೀವಿ. ಅದರಲ್ಲಿ ನಾವೇನು ವಿಭಾಗ ಮಾಡ್ತೀವಿ ಅಂದರೆ ಜಡ ಮತ್ತು ಚೇತನ ಅಂತ ಹೇಳ್ತೇವೆ. ಜಡ ಎಲ್ಲ ಪ್ರಾಣಿಗಳು, ಈ ಏನು ಮರಗಿಡಗಳು, ಇವನ್ನೆಲ್ಲ ನಾವು ಜಡ ಅಂತ ಕನ್ಸಿಡರ್ ಮಾಡ್ತೀವಿ. ಮನುಷ್ಯನನ್ನು ಮಾತ್ರ ಒಂದು ಚೇತನ ಹೊಂದಿರುವವನು ಅಂತ ಹೇಳ್ತೀವಿ. ಅದರ ಅರ್ಥ ಮನುಷ್ಯ ಹುಟ್ಟಿದಾಗಲೇ ಚೇತನನ್ನು ಪಡ್ಕೊಂಬರೋದಿಲ್ಲ. ಜ್ಞಾನದ ಮೂಲಕ ಚೇತನನ್ನು ಉನ್ನತೀಕರಿಸಿ ಅವನು ಮುಕ್ತಿ ಕಡೆಗೆ ಹೋಗುವಂಥ ಶಕ್ತಿ ಮನುಷ್ಯನಿಗಿದೆ. ಹಾಗೆ ನೋಡಿದ್ರೆ ಅರಣ್ಯದಲ್ಲಿರುವ ಪ್ರಾಣಿಗಳಿಗೂ ಮನುಷ್ಯನಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಇದು ಸಮಯ ಅನ್ನುವುದು ಮನುಷ್ಯನ ಒಂದು ಭ್ರಮೆ. ಪ್ರಯಾಣದ ಮೊದಲ ಬಿಂದು ಹುಟ್ಟು, ಪ್ರಯಾಣದ ಅಂತಿಮ ಬಿಂದು ಹೇಳೋದು ಅದು ಮುಕ್ತಿ. ಅಥವಾ ಸಂಸಾರ ಎಂಬ ಯಾತ್ರೆಯನ್ನು ಬುದ್ಧಿಪೂರ್ವಕವಾಗಿ ಮುನ್ನಡೆಸಬೇಕು. ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಬಹುದು ಎನ್ನುವುದು ಭೌತಿಕವಾದ, ಹಣದಿಂದ ಸಂತೋಷ ಪಡೆಯಲಾಗುವುದಿಲ್ಲ ಅಂತ ಹೇಳೋದು ಪರಮಾರ್ಥ. ಮನುಷ್ಯ ಪ್ರಪಂಚದಿಂದ ಬಯಸುತ್ತಾನೆ, ಅದೇ ಸಂಸಾರ. ನಮ್ಮ ಪ್ರಶ್ನೆ ದೇವರನ್ನು ಹುಡುಕುವುದು ಸೃಷ್ಟಿಯ ರಚನೆ ಅಲ್ಲ, ಆ ಪ್ರಶ್ನೆಯೇ ಅಸಂಬದ್ಧ. ನಮ್ಮ ಪ್ರಶ್ನೆ ಮನುಷ್ಯ ದುಃಖದಿಂದ ಮುಕ್ತಿ ಹೊಂದುವುದು ಹೇಗೆ ಎಂಬುದಷ್ಟೇ ಆಗಿದೆ. ಥಿಯಾಲಜಿ, ಧರ್ಮಶಾಸ್ತ್ರ ಮತ್ತು ದೇವತಾಶಾಸ್ತ್ರ ಇದು ಭಾಳ ಅಪಾಯಕಾರಿ. ಯಾಕೆ? ಅದು ಹಿಂಸೆ, ಕಲಹಕ್ಕೆ ಕಾರಣವಾಗುತ್ತದೆ. ಮನುಷ್ಯನ ಗುರಿ ಸಚ್ಚಿತ್ ಆನಂದ ಪಡೆಯುವುದಾಗಿದೆ. ಅಂದರೆ ಸಾಕಾರದಿಂದ ನಿರಾಕಾರ, ಸಗುಣದಿಂದ ನಿರ್ಗುಣಕ್ಕೆ
ಹೋಗುವುದಾಗಿದೆ. ಮನುಷ್ಯನ ಮೂಲ ಸ್ವಭಾವದಲ್ಲಿ ದುಃಖ, ಹಿಂಸೆ, ಭಯ ಇದೆ. ಮನುಷ್ಯ ಶರೀರ, ಸಮಾಜ ಮತ್ತು ಸಂಯೋಗದಿಂದ ಆಗಿದ್ದಾನೆ. ಇದರ ಹೊರತಾಗಿಯೂ ಅವನು ಜ್ಞಾನ ಮತ್ತು ಪ್ರಯತ್ನದಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಈ ಪರಂಪರೆ, ಈ ಸಂಸ್ಕೃತಿ, ಇವುಗಳೆಲ್ಲ ಮತ್ತು ಈ ಮತಶಾಸ್ತ್ರ ಇರ್ಬೋದು, ಧರ್ಮಶಾಸ್ತ್ರ, ಇವುಗಳೆಲ್ಲ ಮೂಢನಂಬಿಕೆ ನುಸುಳಿಕೊಂಡಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಮೂಢನಂಬಿಕೆಗಳನ್ನು ಅದನ್ನೆಲ್ಲ ಎಚ್ಚರದಿಂದ ಗಮನಿಸಬೇಕು. ಜ್ಞಾನದಿಂದ ಆನಂದವನ್ನು ಪಡೆಯಬಹುದು. ಇದು ಉಪನಿಷತ್ತಿನ ಮಾತು ಅದೇ ಆಗಿದೆ, ಸತ್ ಚಿತ್ ಆನಂದ ಎನ್ನುವುದು. ಈ ವಿಷಯದ ಬಗ್ಗೆ ತುಂಬ ಚರ್ಚೆ ಮಾಡಲಿಕ್ಕಿದೆ. ಇವತ್ತು ನಾನು ಒಂದು ಪರಿಚಯಾತ್ಮಕವಾಗಿ ಕೆಲವಷ್ಟು ಮಾತುಗಳನ್ನು ಇಲ್ಲಿ ಹೇಳಿದ್ದೇನೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ. ಧನ್ಯವಾದ.